ಕಾಲಿಟ್ಟಿದ್ದಾರೆ ಅಂತ ಒಂದ್ ವೇಳೆ ಮಿಲಿಟರಿಯಿಂದ ಇವರಿಗೆ ಏನಾದ್ರೂ ಕರೆ ಬಂದಿರಬಹುದೇ? ಚಿಚೆ, ಹಾಗೇನಾದ್ರೂ ಇದ್ದಿದ್ರೆ ನನ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ಇಲ್ಲ, ನನ್ನ ಸೂರ್ಯ ಒಮ್ಮೆ ಮಾತು ಕೊಟ್ಮೇಲೆ ಯಾವತ್ತೂ ತಪ್ಸಲ್ಲ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರ ಸವಿ ನೆನಪಲ್ಲಿ ಈ ಗಮನ ಬರಿತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾಲ್ಯದಲ್ಲಿ, ಸುಮತಿ ಬಾಳಲ್ಲಿ ಬೆಳಕು ತುಂಬಿದ ನನ್ನೊಲವಿನ ಸೂರ್ಯ ವಿರಜಮನ ಈ ನನ್ನ ಪುಟ್ಟ ಹೃದಯದಲ್ಲಿ. ನಿತ್ಯ ನಿಮ್ಮ ಬದುಕಿಯನ್ನೇ ಎದುರು ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮಪತ್ನಿ ಸ್ಮತಿ. ಕಲ್ಲು ಸಕ್ಕರೆಯಂತೆ, ಬೆಲ್ಲ ಬೆಣಸಿಯಂತೆ, ಮಾವು ಮಲ್ಲಿಗೆಯಂತೆ, ಹಾಲು ಜೇನಿನಂತೆ ನನ್ನ ಬಾಳಲ್ಲಿ ಹರಿಸಿದ ಸಂತೋಷದ ಹೊಡಲು ಈ ಕ್ಷಣದಲ್ಲಿ ಬಂದೆ ನಿನ್ನೆದರಲ್ಲಿ. ಇವಾಗ ತಾನೇ ಬಂದೆ. ಕಣ್ಣಿಗೆ ಹಬ್ಬ ಉಂಟು ಮಾಡೋ ಬಣ್ಣ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಸುಮಧುರವಾದ ಕಂಠದಿಂದ ಕವನನ್ನು ವಾಚಿಸ್ತಾ ಇದ್ದಿಲ್ಲ, ಆವಾಗಲೇ ಬಂದೆ. ಮತ್ತೆ ನಮ್ಮವರು ಕವಿಯತ್ರಿ ಆಗ್ತಿದ್ರೆ ನಂಗಾಯ್ತು. ಹಾಗಾದ್ರೆ ಆ ಸವಿ ನೆನಪಣ್ಣ ಈಗಿನ ತುಟಿಯಿಂದ ಸಿಹಿ ಜನ ಸ್ವಲ್ಪ ಹಂಚಿಕೊಡ್ತೀಯಾ? ಏನಾಗಿದೆ ಇಲ್ಲಿ? ನಮ್ಮ ಮಣಿಯನ್ನ ಮೇಲೆ ಪ್ರಶಾಂತವಾದ ಸ್ಥಳ, ಮಣಿ ಮುಂದೆ ಹಕ್ಕಿಗಳ ಚಿಲಿಪಿಲಿ ಕಲರವ, ಚಿಗುರು ನಿಂತ ಮಹಾಭಾರತ ಕೋಗಿಲೆ ಧ್ವನಿ ಇಂಪಾಗಿ ತೇಲಿ ತೇಲಿ ಬರ್ತಾ ಇದೆ. ನಮ್ಮಿಬ್ಬರ ಪ್ರಣಯಕ್ಕೆ ಇದೆ ಪ್ರಶಾಂತವಾದ ಸ್ಥಳ ಅಲ್ಲವೇ? ಹೇಳ್ತಾ ಇದ್ರಿ ಬೆಂಕಿ ಮುಂದೆ ಬೆಣ್ಣೆ ಕರಗಿದಂತೆ ನಾನು ಕರ್ಕೊಂಡು ಹೋಗ್ಬಿಡ್ತೀನೋ ಅನ್ನೋ ಭಯ. ಏ ಸುಂಟಿ, ಬೆಣ್ಣಿನ ಒಯ್ದು ಬೆಂಕಿ ಮುಂದೆ ಇಟ್ಟಾಗ್ಲಿ ತಿನ್ನೋದಕ್ಕೆ ಶುದ್ಧವತ್ತು ಪಶುಗೋದಲ್ವೇ? ಮಗು ಮಗು ಈಗ ಹೇಗೆ ಬರ್ತಾನೆ? ಮಗುನ್ ಸ್ಕೂಲ್ ನಡೆಯೋ ಸಮಯ, ಮಗುನ ಹೆಸರು ಹೇಳಿ ಸತಾಯಿಸ್ತಾ ಇದೀಯಾ ನನ್ನ ಪ್ರೀತಿನ? ಏ ಚಿನ್ನ, ಮೊದಲು ಅಸಲು ಕೊಡುವ, ಆಮೇಲೆ ಬಡ್ಡಿ ಕೊಡುವಂತೆ. ಸಿಡಿಯುವ ಪ್ರೇಮಿಗೆ